ಸುಮ್ಮನೆ ಹೋದ್ರೆ ಸರಿ ಇಲ್ಲಿಂದನ ಬಾಯ್ ಮಾಡ್ತೀಯ. ಬಾಯ್ 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 ಮಾಡಿಬಿಟ್ಟಿದ್ದೀಯ ಅಂದ್ರೆ ನಾವೇನು ಸುಮ್ಮನೆ ಇರಲ್ಲ. ನಾವಿಬ್ರು ಅಕ್ಕ ತಂಗಾರ ಹೆಂಗೆ ಅಂತ ಗೊತ್ತಿಲ್ಲ ನಿನಗೇನು. ನಿಮ್ಮ ಬಂಡವಾಳ ಎಲ್ಲರಿಗೂ ಗೊತ್ತಿರೋದು ಹೇಳ್ರಲ್ಲೇ. ಈ ಊರಾಗೆ ಯಾರು ಹೇಳೋದೇ ಬೇಡ. ನಿಮ್ಮ ಅತ್ತೆ ನಿಮ್ಮ ಅಮ್ಮಯ್ಯ ನಿಮ್ಮ ಅಣ್ಣಯ್ಯರೇ ಹೇಳ್ತಾರೆ ನಿಮ್ಮ ಬುದ್ಧಿ ಅಂತದು ನೀವೇ ಅಂತಾರೋ ಅಂತ. ಹೇಳಿಲ್ವೇನಕ್ಕ? ಕಾಲಗಳ ತಗೊಂಡು ಕೊಟ್ಟು ಯಾರು ಬೇಡ ಅಂಬಲ್ಲ. ಇನ್ನೊಂದೆರಡು ಸತಿ ಕೊಟ್ಟು ಆವಾಗಲೇ ಹಿಡ್ಕೊಂಡು ಕೊಡ್ತಾಲ್ಲ ಹಂಗೆ ಕೊಟ್ಟು ಯಾರು ಬೇಡ ಅಂಬಲ್ಲ. ನಾವು ಯಾರು ಬಿಡ್ಸಕ್ಕೆ ಬರಲ್ಲ. ಅವ್ರು ನಾಳೆನೇ ನಾವು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಮ್ಮಂಗೆ ಇಕ್ಕೊಂಡಿದ್ದೀವಿ. ಅವ್ರು ಲೆಕ್ಕದಾಗೆ ಇಲ್ಲ. ನಮ್ಮ ಮನೆ ಲೆಕ್ಕ ಬುಕ್ನಾಗೆ ಇಲ್ಲ. ಅವ್ರು ಯಾರು ಇಲ್ಲ ಅವರು. ನೀನು ಸುಮ್ಮನಿರು. ನೀನು ಮಾತಾಡಬೇಡ. ನಮ್ಮ ಸುದ್ದಿಗೆ ಬರಬೇಡ. ನೀನು ನೋಡು ಹೇಳಿರ್ತೀನಿ. ಅದಕ್ಕೇನೂ ಅಲ್ಲ. ನೀನು ಯಾವಳು ಅಲ್ಲ ನಮಗೆ. ಅಣ್ಣ ಅದಕ್ಕೇನೆ ಮರ್ಯಾದೆ ತೆಗಿತಾ ಇದ್ದೀರಂದ್ರೆ ನೀವೆಂತಾರಿರ್ಬೋದು. ನಾವಂತಾರೇನೆ. ನನ್ನ ಪ್ರತಾಪ್ನು ದೂರ ಮಾಡೋ ನೋಡೋಣ ಅಷ್ಟೇ. ಈಗ ನಾವು ಕೆಟ್ಟವ್ರೇನೆ ನಾವು. ಯಾರೇನು ಹೇಳಿದ್ರು ಕೇಳಲ್ಲ. ನಮ್ಮ ಅಣ್ಣ ಹೇಳಿದ್ರು ಕೇಳಲ್ಲ, ನಮ್ಮ ಅಪ್ಪ ಹೇಳಿದ್ರು ಕೇಳಲ್ಲ, ನಮ್ಮ ಅಮ್ಮ ಹೇಳಿದ್ರು ಕೇಳಲ್ಲ, ಯಾರು ಹೇಳಿದ್ರು ಕೇಳಲ್ಲ ಅಷ್ಟೇ. ನಿಮ್ಗೆ ಹೆಂಗೆ ತಿಳಿತೈತೆ ಹಂಗೆ ಮಾಡ್ತೀವಿ. ಅವ್ರು ಓಟು ಬಿಟ್ಟಿದ್ದಾರೆ ಅಂತೇಳಿ ಅಲ್ಲಿ ಕೈ ಬಿಟ್ಟು ಸುಮ್ಮನಾಗಿದ್ದೀವಿ ಕಣಮ್ಮ. ಬಾ ನೀನು ಸುಮ್ಮನೆ ನೀನು ಏನು ಮಾಡಬೇಕು ನಿನ್ನ ಪಾಡಿಗೆ ಅದನ್ನು ಮಾಡಿ ತೋರಿಸು. ಆವಾಗ ಸುಮ್ಮನೆ ಆಗ್ತಾರೆ. ನೀನೇನು ಬೇರೆ ಏನೋ ತಲೆ ಕೆಡಿಸ್ಕೊಬೇಡ ಕಣಮ್ಮ. ಅಷ್ಟೇ. ನಿಂದೇನೈತೆ ಅಷ್ಟೇ ನೀನು ನೋಡ್ಕೊಂಡು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸು. ಚಾಲೆಂಜ್ ಮಾಡ್ತೀನಿ. ನನ್ನ ಪ್ರತಾಪ್ನ ದೂರ ಮಾಡೋ ನೋಡೋಣ. ಪ್ರತಾಪ್ನ ಕರ್ಕೊಂಡು ಹೋಗು ನೋಡೋಣ. ಸರಿನಾ? ನಾನು ಇವಾಗ ಇಬ್ಬರು ಸಮಸ್ಯೆನ ಬೇಡ ಅಂತ ಇಬ್ಬರು ಎಲ್ಗೋ ಹೋಗಿದ್ದಾನೆ. ನನ್ನ ಮನೆಗೆ ಬರ್ತಾನೆ ನಿನ್ನ ಮನೆಗೆ ಬರ್ತಾನೆ ನೋಡೋಣ ಕಣೆ. ನೋಡೋಣ. ನಾನು ಇಲ್ಲೇ ನಿನ್ನ ಕಣ್ಣೆದ್ರಿಗೆ ಕಾಪುರ ಮಾಡ್ತೀನಿ. ಇಲ್ಲೇ ಕರ್ಕೊಂಬಂದು ನನ್ನ ಗಂಡನ ಇಲ್ಲೇ ಇಕ್ಕೊಂಡು ಇಲ್ಲಿ ನೋಡು. ನಿನ್ನ ತಂಟೆಗೆ ಬರಬಾರ್ದು. ಹಂಗೆ ನನ್ನ ಗಂಡನ ಇಕ್ಕೊಂಬಿಲ್ಲ ಅಂದ್ರೆ ಕೇಳು ವಾಪರ್ ಮುಂಡೆ. ಇನ್ನೂ ಮಾತಾಡ್ತೀಯ? ಇನ್ನು ಯಾವ ಮಕ್ಕ ಇಕ್ಕೊಂಡು ಮಾತಾಡ್ತೀಯ? ಸುಮ್ಮನೆ ಹೋಗೋದು ಕಲಿ. ನಿನಗೆ ಮಕ್ಕ ಎಲ್ಲೈತೆ ಮಾತಾಡೋಕ್ಕೆ? ಏನಕ್ಕೆ ಮಾತಾಡ್ತಾ ಇದೆಯಾ ನೀನು? ಸುಮ್ಮನೆ ಹೋಗೋದು ಕಲಿ ಇಲ್ಲಿಂದನ. ಬಾರೆ ಅಕ್ಕ, ಚಾಲೆಂಜ್ ಮಾಡಿದ್ದೀವಲ್ಲ, ಬಾ ನೋಡೋಣ. ಕರ್ಕೊಂಡೋಗ್ಲಿ ನೋಡೋಣ. ಚಾಲೆಂಜ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಪ್ರತಾಪ್ ನಾನು ಬಿಟ್ಟೋಗಲ್ಲ. ಸುಮ್ಮನೆ ಇಲ್ಲಿ ನೋಡಮ್ಮ, ನಿನ್ನ ಪಾಡಿಗೆ ನೀನು ನಿನ್ನ ಗಂಡನ ಕರ್ಕೊಂಡು ಬುದ್ಧಿವಂತಲಾಗಿ ಎಲ್ಲಾನ ಇರೋದು ಕಲಿ. ಬೇಡ ಇವ್ರು ಸಮಾಸ ಬೇಡ. ಇವ್ರು ಊಟ ಬಿಟ್ಟವರು. ನಾವು ಅದಕ್ಕೇನೆ ನಾವು ಸ್ವಂತ ಅಣ್ಣ. ಅದಕ್ಕೇನೆ ನಾವು ಅಲ್ಲಿ ನೀವು ಕೈ ಬಿಟ್ಟು ಸುಮ್ಮನಾಗಿದ್ದೀವಿ ನಾವು. ಗೊತ್ತಾಯ್ತಕ್ಕ? ನೋಡಿದ್ರೆ ಗೊತ್ತಾಯಿತು. ಏನು ಮಾಡೋಣ? ನಾನು ಎಷ್ಟು ಒಳ್ಳೆ ಮಾತನಾಗ ಹೇಳಿದ್ರು ಕೇಳಲ್ಲ. ಎಷ್ಟು ಹೇಳ್ತೀವಿ ಬೇಡ 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 ಅಂತೇಳಿ. ಎಷ್ಟು ಹೇಳಿದ್ರು ಕೇಳ್ದಿಲ್ದಾರನ ಏನು ಹೇಳೋಕ್ಕಾಗುತ್ತೆ ಹೇಳಾಗ್ಲಲ್ಲನ? ಅಲ್ಲ ಹೇಳೋಕ್ಕಾಗಲ್ಲ ಬಿಡು. ಅವನಿಗೆ ಗೊತ್ತಾಗುತ್ತೆ ಒಂದಲ್ಲ ಒಂದಿನ. ಅವನಿಗೆ ಗೊತ್ತಾಗುತ್ತೆ. ಕೈ ಬಿಟ್ಟು ನಿನ್ನ ಮಕ್ಕಳು ನೀನು ಸುಮ್ಮನೆ ಬಂದು ಇಲ್ಲೇ ಇರಮ್ಮ. ಬೇಕಾದ್ರೆ ಮನೆ ಕೊಡಿಸ್ತೀನಿ. ಬರಲಿಲ್ವಾ? ಬೇಡ, ಕರೆದಿದ್ದೀನಿ. ಅದೇನು ಮಾಡ್ತಾನೆ ಗೊತ್ತಾಗುತ್ತೆ. ಸಾಲ ಐತೆ, ಸಾಲ ತೀರಿಸ್ಬೇಕು. ಬಡ್ಡಿ ಎಲ್ಲ ಏರ್ಕೊಂಬತ್ತವೆ. ನೋಡೋಣ ಎಷ್ಟು ದಿನ ಹಿಂಗೆ ಇರ್ತಾನೆ ಅಂತ ಹೇಳಿ ನೋಡ್ತೀನಿ. ಹೋಗಲ್ಲ ಅಂತೇಳಿ ಅದೇ ಹೋದ. ಬರಲ್ಲ ಅಂತೇಳಿ ನೋಡೋಣ ಎಲ್ಲಿಗೆ ಹೋಗ್ತಾನೆ ಎಲ್ಲಿಗೆ ಬರ್ತಾನೆ. ನಾನು ಸುಮ್ಮನೆ ಮುಚ್ಕೊಂಡು ನಿನ್ನ ಮನೆ ತಕ್ಕ ಬಂದರೆ ಸರಿ ಅಂತ ಹೇಳಿದ್ದೀನಿ. ಕರ್ಕೊಂಡೋಗಿ ಸುಮ್ಮನೆ ನಮ್ಮೂರಾಗಾದ್ರೆ ಇರೋದು, ಇಲ್ಲಾಂದ್ರೆ ಇಲ್ಲಾಂದ್ರೂ ಬಂದಿರೋದು. ಕೆಲಸಕ್ಕೆ ಹತ್ರ ಆಗುತ್ತೆ ಅಂತ ಇಲ್ಲಿ ಬಂದು ಸೇರ್ಕೊಂಡಿರೋದು. ಕೆಲಸ ಇಲ್ವಲ್ಲ ಅಲ್ಲಿಲ್ಲ. ಅದಕ್ಕೆ ನಾವೇ ಬಂದಿಲ್ಲೇ ಇರೋದು. ಹುಡುಗರು ಮಕ್ಕಳನ್ನೆಲ್ಲ ಕಟ್ಕೊಂಡು ಮನೆಗೆ ಬರೋಂಗಿದ್ರೆ ಭಯ ಇರುತ್ತೆ. ಹೆಂಡತಿ ಮಕ್ಕಳು ಏನಂತಾರೆ ಏನೋ ಅಂತ. ಎಲ್ಲ ಇದ್ರೆ ಈಗ ಇಂಥವೇ ಬರೋದು ಕಣಣ. ಎಲ್ಲ ನೋಡು, ವಾರ ಕೇಳ್ಕೊಂಬಂದು ನಾನು ಮರ್ಯಾದೆ ತಗೋದ್ಲಲ್ಲ, ಚಪ್ಪಲಿ ತಗೊಂಡು ಹೊಡೋದ್ರಲ್ಲ ಅಂಬೋದೊಂದು ಸ್ವಲ್ಪನಾದ್ರೂ ಅದಕ್ಕೆ ನಿಟ್ಟಂಬೋದೇ ಇಲ್ಲ. ಮೈ ಮೇಲೆ ಗ್ಯಾನ್ ಇಲ್ದಾಳ ಆಡ್ದಂಗೆ ಆಡ್ತಾಳೆ. ಮಾನ ಮರ್ಯಾದೆ ಸ್ವಲ್ಪನೂ ಇಲ್ಲ ಕಣಮ್ಮ. ಎಷ್ಟು ಹೇಳ ನಮ್ಮಂಗೆ ಹೇಳ್ದಾರೆ ಇಲ್ಲ. ನಾವು ಅದಕ್ಕೆ ಬಿಟ್ಟಾಕಿ ತೆಪ್ಪನಾಗಿದ್ದೀನಿ. ನನ್ನಂತೂ ಏನ್ಸಿರೋ ಅಂದ್ಬಿಡ. ಅಷ್ಟಿಷ್ಟ ಅನ್ನಿಸ್ಲಿಲ್ಲ. ಇಲ್ಲ ಇದ್ದಾಳೆ. ಏನಮ್ಮ ಇಲ್ಲ ಇದೆಯಾ? ಗಂಡು ಬಂದಿಲ್ಲ ಅಂದ್ರೆ ನಾನು ಬಿಡಲ್ಲ. ಕರ್ಕೊಂಡು ಹೋಗ್ತೀನಿ. ನಾನಂತೂ ಬಿಡಲ್ಲ. ಬಾರಪ್ಪ ಫಸ್ಟು ಅಂತ ಹೇಳಿ ಎಳ್ಕೊಂಡು ಹೋಗ್ತೀನಿ. ಬಿಡಬೇಡ, ಕರ್ಕೊಂಡು. ಅಯ್ಯೋ ಮಸ್ತಾಗಿ ಎಳ್ಕೊಂಬತ್ತಾನೆ ಕಣಮ್ಮ. ಬ್ರೆಡ್ಡು ಬಿಸ್ಕತ್ತು ಅದು ಇದು ಮಸ್ತಾಗಿ ಎಳ್ಕೊಂಬತ್ತಾನೆ. ತಿಂತಾರೆ ಅಂದ್ಬಿಡ ಇಬ್ರು. ಜರ್ಲು ತಿಂಬಕ್ಕಾಗಿನ ತಿಂಬಕ್ಕಾಗಿ ಉಟ್ಕೊಂಡಾರ ಅವರು. ಬರೀ ತಿಂಬದೆ. ಬದುಕು ಮಾಡೋಕ್ಕೇನಲ್ಲ. ಯಾರನ್ನ ತಗೊಂಬಂದು ಕೊಟ್ಟಿದ್ದ ತಿಂತಾರೆ ಅನ್ಬೇಡ. ಹಂಗಿನ ತಿಂಬಲ್ಲ. ಹೇಳಿದೀವಲ್ಲ ಬಾ. ಏನಾರ ಮಾಡ್ಕೊಂಬ್ಲಿ ಹೇಳು. ನಾನು ಬರ್ತೀನಕ್ಕ. ಇದೇ ಊರಾಗೆ ಇರ್ತೀನಿ. ಅಯ್ಯಪ್ಪಗೆ ಕೆಲಸಕ್ಕೆ ಹತ್ರ ಆಗುತ್ತೆ. ನಾವು ಬಿಟ್ಟು ಹೋದ್ರೆ ಹಿಂಗೆ ಮಾಡೋದು. ನಾನು ಹುಡುಗರನ್ನೆಲ್ಲ ಕರ್ಕೊಂಬಂದು ಇಲ್ಲೇ ಇರ್ತೀನಿ. ಇಲ್ಲೇ ಮನೆ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಅಷ್ಟೇ. ಗೊತ್ತಾಗುತ್ತೆ ಅವಾಗ. ನನ್ನ ಗಂಡ ನನ್ನ ಮಕ್ಳ ಮಕ್ಕ ನೋಡಿ ಇಲ್ಲಿಲ್ದಾನು ಬರ್ತಾನೆ. ಮಕ್ಳಂದ್ರೆ ಭಾಳ ಇಷ್ಟ. ಅಪ್ಪಗೆ ಹೆಣ್ಮಕ್ಳು ಅಂದರೆ ಭಾಳ ಇಷ್ಟ. ಇಬ್ಬರು ಹೆಣ್ಮಕ್ಳು. ನಾನಿನ್ನೂ ಇಬ್ಬರು ಹೆಣ್ಮಕ್ಳು ಅಂತೀನಿ. ಅಪ್ಪನಿಗೆ ಹೆಣ್ಮಕ್ಳು ಅಂದ್ರೆ ಭಾಳ ಇಷ್ಟ. ಬಂದೇ ಬರ್ತಾನೆ. ನೋಡ್ದಿಲ್ಲದಕ್ಕೋಸ್ಕರ ಇಲ್ಲಿಂದ ಆಟ್ಕೊಂಡು ಇದ್ದಾನೆ ಅಷ್ಟೇ. ಗೊತ್ತಿರಲಿಲ್ಲ ಕಣಕ್ಕ ನನಗೆ. ಏನು ಮಾಡೋಣ? 2 ಹೆಣ್ಣು ಹುಡುಗರು ಎಷ್ಟು ಕಷ್ಟ ಬೀಳ್ತೀವಿ. ನಾವು ಒಂದಿಟ್ಟು ಸಾಲ ಮಾಡ್ಕೊಂಡಿದ್ದೀವಿ. ನಮ್ಮ ಮಾಮ ಬೇರೆ ಚೆನ್ನಾಗಿರಲಿಲ್ಲ. ಅವಾಗ ಆಸ್ಪತ್ರೆಗೆ ಇಕ್ತೀವಿ. ಹಿಂಗೆ ಸ್ವಲ್ಪ ಕಷ್ಟ ಸುಖ ಆಯಿತು. ಒಂದಿಷ್ಟು ಸಾಲ ಮಾಡ್ಕೊಂಡಿದ್ದೀವಿ. ಸಾಲ ತೀರಿಸ್ಬೇಕು. ಎಪ್ಪಗೂ ಚೆನ್ನಾಗಿರಲಿಲ್ಲ. ಎಪ್ಪು ಚೆನ್ನಾಗಿಲ್ದಂಗಾಗಿ ಅದೊಟ್ಟು ಸಾಲ ಮಾಡಿ ಅದೊಂದು ಸ್ವಲ್ಪ ನಾನು ಇದು ಬೇಡವೆ. ಅವಾಗ ಕೆಲಸ ಬಿಡ್ತು, ಕೆಲಸ ಹೋಯ್ತು. ಅದಕ್ಕೆ ಇವಾಗ ಇಲ್ಲೈತೆ ಅಂತೇಳಿ ಸ್ವಲ್ಪ ದೂರ ಬಂತು. ಅಯ್ಯೋ ಮಸ್ತಾಗ್ತಾನೆ. ಕರ್ಕೊಂಡು ಹೋಗು. ಏನು ಸಾವುಕಾರ ಸಿಕ್ತೇವನೆ ಅಂತ ಇಟ್ಟಾಡಿಸ್ತಿರೋ ಬೇಡ. ನಾನು ನೋಡು ಸಂಬಳ ತಗೊಂಡ್ರೆ ₹1 ಬಿಡಲ್ಲ ಕಣಮ್ಮ. ಸಂಬಳ ತಗೊಂಡ್ರೆ ₹1 ಬಿಡಲ್ಲ. ನಂಗೆ ಇಸ್ಕೊಂಡು ತಿಂತಾರೆ. ಅಯ್ಯೋ ಗಂಡ ಹೆಂಡ್ತಿ ಅಯ್ಯೋ ಬೋಲ್ ಇದು ಮಾಡ್ತಿದ್ರು.
ಹೆಂಗೆ ಗೊತ್ತಾಗೈತೆ ಬಂದಿದ್ಯಾ ನೀನು ನೋಡು. ಇವ್ರು ತಿಂತಾರೆ ಏನು ಬೇಡ, ನೀನು ಯಾವುದೇ ಕಾರಣಕ್ಕೂ ಯಾವತ್ತೂ ಬಿಡಬೇಡ ಕಣಮ್ಮ. ಯಾವತ್ತೂ ಬಿಡಬೇಡ. ನಾವೇನಕ್ಕೆ ಬಿಡೋಣ, ನನಗೆ ಗೊತ್ತೈತೆ. ನಾನು ಇದೇ ಊರಾಗೆ ಬಂದು ಕಾಪ್ರ ಮಾಡ್ತೀನಿ, ಚಾಲೆಂಜ್ ಮಾಡ್ಯವಳೆ. ನೀನು ಬಂದು ಇಲ್ಲಿ ಕಾಪ್ರ ಮಾಡೋ ನೋಡೋಣ, ನನ್ನ ತಗಿರ್ತಾನ ನಿನ್ನ ತಗಿರ್ತಾನ ಗಂಡ ಅಂತೇಳಿ ಹೇಳವಳೆ. ಅದಕ್ಕೆ ನಾನು ಹುಡುಗರು ಮಕ್ಳು ಕರ್ಕೊಂಬಂದು ಇಲ್ಲೇ ಇರ್ತೀನಿ. ಕೆಲ್ಸಕ್ಕೆ ಹತ್ರ ಆಗುತ್ತೆ, ಆ ಕಡೆಗೆ ನಮ್ಮ ತಗೆ ಕೆಲಸ ಇಲ್ಲ. ಅದಕ್ಕಾಗಿ ಇಂಥವು ಥರಗಳು ಆಡ್ತಾನೆ ಅಪ್ಪ. ಅದಕ್ಕೇ ನಾನೇನಾದರೂ ಒಂದು ಮಾಡ್ತೀನಿ, ನಾನು ಬಿಡಲ್ಲ. ಮತ್ತೆ ಬಿಡಬೇಡ ಬಿಡಬೇಡ ಕಣಮ್ಮ. ಒಳ್ಳೆಯಲ್ಲ, ಇವ್ರ ಅಕ್ಕ ತಂಗಿಯರು ಇಬ್ಬರು ತಿಂಬಕ್ಕೆ ನೋಡ್ತಾರೆ. ಅಯ್ಯೋ ಮಣಿ ಮಸ್ತ ತಿಂತಾರೆ ಕಣೆ, ತೋರಿಸ್ಕೊಂಡು ಯಪ್ಪ ತೊತ್ತಾನೆ ಏನು ಬೇಡ ತಿಂಬಕ್ಕೆ, ಅದು ಇದು ಮಸ್ತಾಗಿ ಎಳ್ಕೊಂಬತ್ತಾನೆ ತಿಮ್ಮಕ್ಕೆ. ಮತ್ತೆ ಅವ್ರು ಹಂಗೇನೆ ಓದ್ಕೊಂಡಿರೋದು. ಅವಳು ಶೈಲಿ ನೋಡು ಇವಾಗ ಹೆಂಗೆ ಇದ್ದಾಳೆ. ತಿಂಬ್ಳಾಡ್ಬಿಡು, ಕಂಡರ್ ತಿಂದರೆ ಯಾರು ಉದ್ಧಾರ ಆಗಲ್ಲ ಅಷ್ಟೇ. ಮತ್ತೆ ಕಂಡರ್ ತಿಂದರೆ ಯಾರು ಉದ್ಧಾರ ಆಗಲ್ಲ. ಥೋ ಅಯ್ಯಪ್ಪ ದೇವ್ರನ್ನ ನೋಡಿಬಿಟ್ರೆ ಎತ್ಲಾಗ ಹೋಗ್ಯಾನ ಎಪ್ಪತ್ತಿಗೆ ಬತ್ತಾನೇನೋ ಅಂತ ಕಾತ್ಕೊಂಡಿದ್ದೀನಿ. ಬಿಡಬೇಡ, ಕರ್ಕೊಂಡೋಗಿ ಇಲ್ಲಿ ಬಿಟ್ಟರೆ ಕೆಟ್ಟ ಮೆಟ್ಟು ಹಿಡಿಸ್ತಾರೆ, ಎಲ್ಲ ಕಿತ್ಕೊಂತಾರೆ. 1 ರೂಪಾಯಿ ಬಿಡಲ್ಲ, ದುಡ್ಡು ಜೋಮ್ನ 1 ರೂಪಾಯಿ ಬಿಡಲ್ಲ, ಹಂಗೆ ಕಿತ್ಕೊಂತಾರೆ. ದುಡ್ಡು ದುಡ್ಡು ದುಡ್ಡು. ಅಕ್ಕ ತಂಗಿಯರಿಬ್ಬರು ದುಡ್ಡು ಅಂತಲೇ ಇರ್ತಾರೆ. ಅದಕ್ಕೆ ಅವಳು ಇನ್ನೂ ಮದುವೆ ಆಗಿಲ್ಲ. ನಾವು ಅಲ್ಲಿ ಕೈ ಬಿಟ್ಟು ಸುಮ್ಮನಾಗಿದ್ದೀವಿ ಕಣಮ್ಮ. ನಮ್ಮ ಸ್ವಂತ ಅಣ್ಣನೇ, ಅದಕ್ಕೇನೆ ಅವ್ರು ಸೇರಲ್ಲ, ಬೇರೆಯವ್ರನ್ನೂ ಸೇರ್ತಾರೆ. ಅವ್ರು ಎಂಥವ್ರು ಅಂದರೆ ಬೋಲ್ ಒಳ್ಳೆಯರಲ್ಲ. ಆ ಥರ ನನಗೊಂದ್ರಿ ಬ್ರೆಡ್ ಬಿಸ್ಕತ್ತು ಮಸ್ತ ಕೇಕು ಮೊಟ್ಟೆ ಪಪ್ಸ್ ಮಸ್ತಾಗಿ ತಾಬತ್ತಾನ ಕಣೆ ಮಣಿ. ಯಾವ ತನ ಕೊಳ್ಳಮ್ಮ ಇಟ್ಟು ಅಂತ ಕೊಡಲ್ಲ ಕಣೆ, ತಿಂತಿರ್ತಾರೆ. ಪ್ಲೇಟ್ನಾಗ ಹಾಕ್ಕೊಂಡು ಸುಮ್ಮನೆ ತಿಂತಿರ್ತಾರೆ. ಯಾವ ತನ ಒಂದು ಇಟ್ಕೊಡಲ್ಲ. ಹಂಗೆ ಅದಕ್ಕೆ ಸಿಟ್ಟು ಬಂದುಬಿಡ್ತು. ಇವ್ನು ತಂದು ಕೊಡೋದ್ಮೇಲೆ ಎಂದು ಬರುತ್ತಾ ಅಂತೇಳಿ ಅದಕ್ಕೆ ನೀನು ಸರಿಯಾದ ಸಮಯಕ್ಕೆ ಬಂದು ಬೇಗ ಅವಳು ತಿಂಡಿ ಹಂಗೆ ತಿಂತಿರ್ತಾನೆ. ಕೊಳ್ಳಮ್ಮ ನೀನೊಂದಿಟ್ಟು ಅಂಬಲ್ಲ. ಯಾವ ತನ ಅದು ಖಾರ ಆಗಲಿ ಮೊಟ್ಟೆ ಪಪ್ಸ್ ಆಗಲಿ ಕೇಕು ಪಾಕು ಸುಮ್ಮನೆ ತಿಂತಿರ್ತಾರೆ. ನಾನು ಹೋದ್ರೂ ಕೋಗಿಟ್ಟು ಅಂಬಲ್ಲ. ನಮ್ಗೆ ಯಾರನ ಆ ಥರನ ನಾವು ಆ ಥರ ತಿಂತಿದ್ರೆ ಯಾರನ ಬಂದರೆ ಕೊಡ್ರಿ ನೀನೊಂದಿಟ್ಟು ಬ್ಯಾಕ್ ಹಾಕ್ಯ ನೀನೊಂದಿಟ್ಟು ತಿನ್ನು ಅಂತ ಕೊಡ್ತೀವಿ ನಾವು. ಆದ್ರೆ ಅವಳು ಹಂಗಲ್ಲ. ಯಪ್ಪ 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 ಒಂದು ಈಟು ಕೀಸು ಅಂದರೆ ಕೀಸು. ಬೋಲ್ ಕೀಸು ಪುಗ್ಳಿ ತಿನ್ಲಿ ಇಪ್ಪಟ್ಟು ತಿಂತಾರೆ ತಾಡಿ. ಚೆನ್ನಾಗಿ ತಿನ್ನಿಸ್ತಾನೆ ನನ್ನ ಗಂಡ. ಇನ್ಮೇಲಿಂದನ ಇರೋದು ಇನ್ಮೇಲೆ ತಿನ್ಲಿ ಗೊತ್ತಾಗುತ್ತೆ. ಇನ್ಮೇಲೆ ತಿಂತಾರೆ. 2 ಕೈ ಆಗುತ್ತೆ ಅನ್ಬೇಕು ಇಪ್ಪಟ್ಟು ಹಂಗೆ ಮಾಡ್ತೀನಿ. ನೋಡಿ ಮುಂದೆ ಮೇಡ್ ತಗೊಂಡು ಓದಿದ್ದೀನಿ. ಹಂಗಂದ್ರೂ ಅರಸಿಲ್ಲ. ಮನ ಮರ್ಯಾದಿಲ್ಲ. ಹಂಗೆ ಮಾತಾಡ್ತಾ ಮರ್ಯಾದೆ ಕಳೆದಿದ್ದೀನಿ. ನಮ್ಮ ಹೊರ ಕೇಳ್ಕೊಂಬಂದು ಹಂಗಂದ್ರೆ ಮರ್ಯಾದಿಲ್ಲ. ಅದಕ್ಕೆ ಇವನೇ ಹತ್ತೋದನ್ನ ಏನೋ ಈ ಅಪ್ಪನ ಕರ್ಕೊಂಡು ಹೋಗ್ಬೇಕು. ಏನು ಮಾಡೋಕ್ಕಾಗುತ್ತೆ, ಇವ್ ಗಂಡಸ್ರನ್ನ ಇದ್ರೆ ಹಾಕಿ ಹೋಗ್ಬಾರ್ದು. ಒಳ್ಳೆ ಮಾತನ್ನ ಕರ್ಕೊಂಡು ಹೋಗೋಣ ಅಂತ ಒಂದಿಟ್ಟು ತಲೆ ನಿಂತ್ಕೊಂಡು ಒಳ್ಳೆ ಮಾತನ್ನ ಮಾತಾಡಿಸ್ಕೊಂಡು ಹಂಗಲ್ಲ ಕಣಪ್ಪ ಹಿಂಗೆ ಹಿಂಗಲ್ಲ ಕಣಪ್ಪ ಹಂಗೆ ಅಂತ ಹೇಳ್ಕೊಂಡು ಒಳ್ಳೆ ಮಾತನ್ನ ಒಂದಿಟ್ಟು ದಾರಿಗೆ ತಕ್ಕ ಗಂಡಸ್ರನ್ನ ಹೆಂಗಸ್ರು ಒಳ್ಳೆ ಮಾತನ್ನ ದಾರಿಗೆ ತಗೋಬೇಕು. ಇಲ್ಲಾಂದರೆ ಅವ್ರು ಏನಿಲ್ಲ ಎಲ್ಲೊಂದೆಲ್ಲಿಂದ ಮಾಡೋಕ್ಕೆ ಹೋಗ್ತಾರೆ. ಸುಮ್ಮನೆ ಬಿಡಬೇಡ. ಅಲ್ಲ ಲಲಿತಾಂಟಿ ಹಿಂಗೆ ಹೇಳೋದು ನೀನು ಗೊತ್ತಾಗಲ್ವೇ? ಅಯ್ಯೋ ನಾನು ಹೇಳಿದೆ ತಾಯಿ, ನಾನು ಏನು ಹೇಳಲಿಲ್ಲ. ಸುಮ್ಮನೆ ಮಾತಾಡ್ತಿದ್ವಿ, ನಾನು ಏನು ಹೇಳಲಿಲ್ಲ. ಹೊರ ಕರ್ಕೊಂಬಂದು ಮರ್ಯಾದೆ ತೆಗೆದ್ರೂ ಇನ್ನೂ ಮರ್ಯಾದೆ ಇಲ್ಲ ಅಕ್ಕ ತಂಗಿಯರಿಬ್ರು ಒಳಗೂ. ಎಷ್ಟು ಅಂದ್ರೂ ಮರ್ಯಾದೆ ಇಲ್ಲಂಗೆ ಆಡ್ತಾರೆ. ಅದಕ್ಕೆ ನನ್ನ ಗಂಡನ ನಾನು ಭದ್ರ ಮಾಡ್ಕೋಬೇಕಷ್ಟೇ. ನೋಡ್ತಾ ಇರ್ರಿ, ನನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.